ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಪ್ರೊಫೆಸರ್ ರೇವಣಸಿದ್ದಪ್ಪ ಅಮ್ಮಣ್ಣಿ ಅಂಥೇಳಿ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಧೀನಕ್ಕೊಳಪಟ್ಟಿರ್ತಕ್ಕಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾವಳಗಿ, ತಾಲೂಕು ಜಮಖಂಡಿ, ಜಿಲ್ಲಾ ಬಾಗಲಕೋಟ್. ಇಲ್ಲಿ ಸುಮಾರು 3 ವರ್ಷಗಳಿಂದ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನಿವತ್ತು ಚರ್ಚೆ ಮಾಡ್ತಕ್ಕಂಥ ವಿಚಾರ, ಇವತ್ತು ನಾವು ಅಧ್ಯಯನ ಮಾಡ್ತಕ್ಕಂಥ ವಿಚಾರ, ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಕವಿ ಮತ್ತು ಸಹೃದಯನಿಗಿರ್ತಕ್ಕಂಥ ಮಹತ್ವ ಎಂಥದ್ದು. ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಕವಿ ಸಹೃದಯ ವಿವೇಚನೆ ಅಂತಕ್ಕಂಥ ಒಂದು ಶೀರ್ಷಿಕೆಯಡಿ ನಾನು ನಿಮ್ಮೊಂದಿಗೆ ಮುಖಾಮುಖಿ ಆಗ್ತಾಯಿದ್ದೀನಿ. ಹಾಗಾಗಿ ಇಲ್ಲಿ ಕವಿ ಮತ್ತು ಸಹೃದಯ ಎರಡೂ ಕೂಡ ಕಾವ್ಯದ ಕಣ್ಣುಗಳಿದ್ದಂತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಇಲ್ಲಿ ಪ್ರಸ್ತಾವನೆ, ಕವಿ, ಸಹೃದಯ, ಉಪಸಂಹಾರ, ಈ ರೀತಿಯಾಗಿ 4 ಭಾಗಗಳಲ್ಲಿ ಈ ಒಂದು ಅವಧಿಯನ್ನು ಅಧ್ಯಯನ ಮಾಡ್ಬೋದು. ಇಲ್ಲಿ ಕವಿ ಮತ್ತು ಸಹೃದಯ, ಕವಿಗೆ ಮತ್ತು ಸಹೃದಯನಿಗೆ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ದೊರೆತಷ್ಟು ಪ್ರಾಶಸ್ತ್ಯ ಮತ್ತೆಲ್ಲಿಯೂ ದೊರೆತಿರುವುದಿಲ್ಲ. ಅಂದರೆ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಪ್ರಾಶಸ್ತ್ಯ, ಪ್ರಥಮ ಪ್ರಾಶಸ್ತ್ಯ ಯಾರೇ ಸಿಗ್ತದೆ ಅಂದ್ರೆ ಒಂದು ಕವಿಗೆ, ಇನ್ನೊಂದು ಸಹೃದಯನಿಗೆ. ಕವಿ ಏನು ಅಂತರಂಗದ ಪ್ರಚೋದನೆಯಿಂದ ಕಾವ್ಯ ರಚನೆ ಮಾಡಿ ತೃಪ್ತಿ ಪಡಬಹುದು. ಕವಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅಂತರಂಗದ ಪ್ರಚೋದನೆ, ಒಳಗಿನ ಕಣ್ಣನ್ನು ತೆರೆದು ಆತ ಏನು ಮಾಡ್ಬೋದು ಅಂತ ಹೇಳಿದ್ರೆ ಕಾವ್ಯ ರಚನೆ ಮಾಡಿ ತೃಪ್ತಿ ಪಡಬಹುದು. ಅದಕ್ಕೆ ಹಾಗೆ ಕಟ್ಟಿದ ಕಾವ್ಯವನ್ನು ಓದಿ ಸುಖ ಪಡುವವರು ಇಲ್ಲದೆ ಹೋದರೆ ಏನು ಪ್ರಯೋಜನ? ಹಾಗಂತೇಳಿದರೆ ಕವಿ ತನ್ನ ಕಾವ್ಯಗಳನ್ನು ಬರಿತಾ ಇಡ್ತಾ ಹೋದರೆ ಏನು ಪ್ರಯೋಜನ? ಆತನಿಗೆ ಬರೆದ ತೃಪ್ತಿ ಇದೆ, ಆದರೆ ಆ ಕಾವ್ಯಕ್ಕೆ ಓದುಗರು ಸಹೃದಯರು ಇಲ್ಲದೆ ಹೋದರೆ ಏನು ಪ್ರಯೋಜನ? ಹಾಗಂತೇಳಿದ್ರೆ ಬರೀ ಪುಸ್ತಕಗಳ ರಾಶಿ ಇದ್ದರೆ ಸಾಲದು, ಅದನ್ನು ಓದ್ತಕ್ಕಂಥ ಸಹೃದಯರು ಕೂಡ ಬೇಕು. ಹಾಗಾಗಿ ಕಾವ್ಯ ಸಾರ್ಥಕವಾಗಬೇಕಾದರೆ ಕವಿ ಸಹೃದಯರಿಬ್ಬರು ಅವಶ್ಯಕವಾಗಿದ್ದಾರೆ. ಕವಿಯ ಕೆಲಸ ರಚನೆ ಮಾಡುವುದಾದರೆ ಸಹೃದಯನ ಕೆಲಸ ರಚನೆ ಮಾಡಿರ್ತಕ್ಕಂಥ ಕೃತಿಯನ್ನು ಆಳವಾಗಿ ಅಧ್ಯಯನ ಮಾಡತಕ್ಕಂಥದ್ದು ಇಲ್ಲಿ ಸಹೃದಯನ ಕೆಲಸ. ಹಾಗಾಗಿ ಭಾರತೀಯ ಕಾವ್ಯ ಮೀಮಾಂಸೆಗೆ ಕವಿ ಮತ್ತು ಸಹೃದಯ ಇವೆರಡು ಕಣ್ಣುಗಳಿದ್ದಂತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ಮೊದಲನೇದಾಗಿ ಕವಿ. ಇಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಕವಿಗೆ ಮಹತ್ತರವಾದ ಸ್ಥಾನವಿದೆ. ಆ ಕಾರಣಕ್ಕಾಗಿಯೇ ಕಾವ್ಯ ಚಿಂತಕರು ಕವಿಯನ್ನು ಕಾವ್ಯ ತಪಸ್ವಿ ಅಂತಲೂ ಕರೆದಿದ್ದಾರೆ. ಕವನ ಬರ್ತಕ್ಕಂಥದ್ದು, ಕಾವ್ಯ ಬರೀತಕ್ಕಂಥದ್ದು ಸುಮ್ಮನೆ ಅಲ್ಲ, ಅದಕ್ಕೊಂದು ತಪಸ್ಸು ಬೇಕು. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದಾರೆ ನೋಡಿ, ಕಾವ್ಯ ಚಿಂತಕರು ಕವಿಯನ್ನು ಕಾವ್ಯ ತಪಸ್ವಿ ಅಂತಲೂ ಕೂಡ ಇಲ್ಲಿ ಕರೀತಾರೆ. ಹೀಗೆ ಹೇಳುವಾಗ ಒಂದು ಮಾತು ನೆನಪಿಗೆ ಬರುತ್ತದೆ. ಭರತ ಹೇಳಿರ್ತಕ್ಕಂಥ ಮಾತು ನೆನಪಿಗೆ ಬರ್ತದ. ನಾನ್ ಋಷಿ ಕವಿ ರಿತ್ಯುಕ್ತಂ ಅಂತೇಳಿದ್ರೆ ಋಷಿಯಾದವನು ಮಾತ್ರ ಕಾವ್ಯಗಳನ್ನು ಬರೆಯಲು ಸಾಧ್ಯ. ಅದಕ್ಕೆ ಈ ಮಾತಿಗೆ ನಾವು ಈ ವಿಚಾರವನ್ನು ಗಮನಿಸ್ತೀವಿ. ಇಲ್ಲಿ ಮುಂದುವರಿದು ಪಾಶ್ಚಾತ್ಯ ಕಾವ್ಯ ಚಿಂತಕನೊಬ್ಬ ಒಂದು ಮಾತನ್ನು ಹೇಳ್ತಾನೆ. ಪಾಶ್ಚಿಮಾತ್ಯ ಕಾವ್ಯ ಚಿಂತಕನೊಬ್ಬ ಒಂದು ಮಾತನ್ನು ಹೇಳ್ತಾನೆ, ಬ್ರಹ್ಮ ಸೃಷ್ಟಿ ಹಿತ್ತಾಳೆಯಾದರೆ ಕವಿ ಸೃಷ್ಟಿ ಚಿನ್ನ. ಈ ಬ್ರಹ್ಮ ಸೃಷ್ಟಿಸಿರ್ತಕ್ಕಂಥದ್ದು ಹಿತ್ತಾಳೆಯಾದರೆ ಕವಿ ಸೃಷ್ಟಿ ಮಾಡಿರ್ತಕ್ಕಂಥದ್ದೆಲ್ಲ ಚಿನ್ನ, ಮುಟ್ಟಿದ್ದೆಲ್ಲ ಬಂಗಾರ ಅಂಥೇಳಿ ಈ ಒಂದು ಹೇಳಿಕೆಯಲ್ಲಿ ಕವಿಯ ಒಂದು ಮಹತ್ವವನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಹಾಗಾಗಿ ಕವಿಯನ್ನು ಕುರಿತು ಆನಂದವರ್ಧನ ತನ್ನ ಕೃತಿಯಾದ ಧ್ವನ್ಯಾಲೋಕದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಅಪಾರೆ ಕಾವ್ಯ ಸಂಸಾರೆ ಕವಿರೇವ ಪ್ರಜಾಪತಿ ಯಥಾಸ್ಮೈ ರೋಚತೆ ವಿಶ್ವಂ ತಥೇತಂ ಪರಿವರ್ತತೆ. ಅಪಾರವಾಗಿರ್ತಕ್ಕಂಥ ಈ ಕಾವ್ಯ ಸಂಸಾರದಲ್ಲಿ ಕವಿಯೇ ಪ್ರಜಾಪತಿ, ಕವಿಯೇ ದೊರೆ ಅಂತಕ್ಕಂಥದ್ದನ್ನು ಒಟ್ಟಾರೆಯಾಗಿ ಕಾವ್ಯ ಮೀಮಾಂಸೆಯಲ್ಲಿ ಕವಿಯ ಒಂದು ಸ್ಥಾನಮಾನವನ್ನು ಎತ್ತರಿಸ್ತಕ್ಕಂಥ ಕೆಲಸವನ್ನು ಇಲ್ಲಿ ಆನಂದವರ್ಧನ ತನ್ನ ಕೃತಿಯಾಗಿರ್ತಕ್ಕಂಥ ಧ್ವನ್ಯಾಲೋಕದಲ್ಲಿ ಹೇಳ್ತಾ ಹೋಗ್ತಾನೆ. ಇನ್ನು ರಾಜಶೇಖರನಾದರೂ ತನ್ನ ಕೃತಿಯಾದ ಕಾವ್ಯ ಮೀಮಾಂಸೆಯಲ್ಲಿ ಅದರಲ್ಲಿ ವಿಶೇಷವಾಗಿ ಕವಿ ಶಿಕ್ಷೆ ಅಥವಾ ಎಂಬ ಭಾಗದಲ್ಲಿ ಕವಿಯ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾನೆ. ಕವಿಗಳಲ್ಲಿ ಸಾರಸ್ವತ, ಅಭ್ಯಾಸಿಕ, ಔಪದೇಶಿಕ ಅಂತಕ್ಕಂಥ 3 ಪ್ರಕಾರಗಳಲ್ಲಿ ವಿಂಗಡಿಸ್ತಾನೆ. ಸಾರಸ್ವತ, ಅಭ್ಯಾಸಿಕ, ಔಪದೇಶಿಕ ಅಂಥೇಳಿ 3 ಪ್ರಕಾರದ ಕವಿಗಳನ್ನು ಯಾರು ಹೇಳ್ತಾ ಇದ್ದಾರೆ ಅಂದರೆ ರಾಜಶೇಖರ ಹೇಳ್ತಾ ಇದ್ದಾನೆ ಅಂತ.
ನೆನಪಿಟ್ಕೊಳ್ಬೇಕು. ಆನಂದವರ್ಧನನು ಕೂಡ ಕವಿಯ ಬಗ್ಗೆ ವಿವೇಚಿಸ್ತಾ ಇದ್ದಾನೆ. ಅದರ ಜೊತೆಗೆ ರಾಜಶೇಖರನು ಕೂಡ ಕವಿಯ ಮಹತ್ತರವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾನೆ. ಕೊನೆಗೆ ರಾಜಶೇಖರ ಕವಿಗೆ ಒಂದು ಎಚ್ಚರಿಕೆಯನ್ನು ನೀಡಿದ್ದಾನೆ. ಕವಿಯಾಗಿರ್ತಕ್ಕಂಥವನು ಭಾಳಷ್ಟು ಎಚ್ಚರಿಕೆಯಿಂದಿರಬೇಕು. ಎಲ್ಲರೂ ಕೂಡ ಗಮನಿಸ್ತಾ ಇರ್ತಾರೆ. ಪುಸ್ತಕ ಬರೆಯೋದು ಅಷ್ಟು ಸರಳ ಅಲ್ಲ, ಕಾವ್ಯಗಳನ್ನು ಬರೆಯತಕ್ಕಂಥದ್ದು ಅಷ್ಟು ಸರಳ ಅಲ್ಲ. ಅವನನ್ನು ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಅದಕ್ಕೆ ರಾಜಶೇಖರ ಕವಿಗೆ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿದಾನ. ನಾಸ್ಯಚಾರ ಕವಿಜನಂ ನಾಸ್ಯಚಾರ ವಣ್ಮಿಗನಂ ಸನಂದತಿ ವಿನಾವಾಚ್ಯಂ ಯೋಜನಾತಿ ನಿಗೂಹಿತಂ. ಅಂದರೆ ಚೋರನಲ್ಲದ ಕವಿ ಇಲ್ಲ, ಚೋರನಲ್ಲದ ವ್ಯಾಪಾರಿಯೂ ಇಲ್ಲ. ಅಂದರೆ ನಾವು ಹೇಳ್ತಾ ಇದ್ದಾನೆ ಇಲ್ಲಿ ಚೋರನಲ್ಲದ ಕವಿ ಇಲ್ಲ. ಎಲ್ಲ ತಂಡೆ ಒಂದು ಕಡೆ ಹೇಳ್ತಾನೆ, ಒಬ್ಬ ಕವಿಯ ಕೈ, ಒಬ್ಬ ಸಾಹಿತಿಯ ಕೈ ಇನ್ನೊಬ್ಬ ಸಾಹಿತಿಯ ಕಿಸೆಯಲ್ಲಿರ್ತದ. ಹಾಗಾಗಿ ಕದಿಯದ ಕವಿ ಇಲ್ಲ, ಕದಿಯದ ವ್ಯಾಪಾರಿ ಇಲ್ಲ. ಮತ್ತು ವ್ಯಾಪಾರಿ ಕದಿಲಿಲ್ಲ ಅಂದ್ರೆ ಅವನು ವ್ಯಾಪಾರ ಯಾಕೆ ಮಾಡಬೇಕು? ಆದರೆ ಯಾರಿಗೆ ಚೌರ್ಯವನ್ನು ಮರೆಮಾಚಲು ಗೊತ್ತಿದೆಯೋ ಅವನು ನಿಂದೆಗೊಳಗಾಗದೆ ಸುಖಿಯಾಗಿರುತ್ತಾನೆ. ಅಂದರೆ ಕದ್ದಿದ್ದನ್ನು ಮುಚ್ಚಿಟ್ಟುಕೊಳ್ಳಬಲ್ಲ ಶಕ್ತಿ ಸಾಮರ್ಥ್ಯ ಯಾರಿಗಿದೆ ಅವನು ಸುಖಿಯಾಗಿರ್ತಾನೆ. ಇಲ್ಲದೆ ಹೋದರೆ ಕೃತಿ ಚೌರ್ಯದ ಆಪಾದನೆಗೆ ಗುರಿಯಾಗಬೇಕಾಗಿದೆ. ಅದಕ್ಕೆ ಈ ರೀತಿಯಾಗಿ ರಾಜಶೇಖರನು ಕವಿಗೆ ಒಂದು ಎಚ್ಚರಿಕೆಯನ್ನು ನೀಡ್ತಾನೆ. ಆದರೆ ಚೋರನಲ್ಲದ ಕವಿ ಇಲ್ಲ, ಎಲ್ಲ ಚೋರರೇ. ಆದರೆ ಕದ್ದಿದ್ದನ್ನು ಮುಚ್ಚಿಟ್ಟುಕೊಳ್ಬೇಕಾದಂಥ ಒಂದು ಶಕ್ತಿ ಆತನಿಗಿದ್ದರೆ ಆತ ಸುಖಿಯಾಗಿ ಇರ್ತಾನೆ. ಭಾಮಹನು ಕೂಡ ಕವಿಯ ಬಗ್ಗೆ ಒಂದಷ್ಟು ವಿವೇಚನೆಯನ್ನು ಮಾಡ್ತಾ ಇದ್ದಾನೆ. ಭಾಮಹನು ಕೂಡ ತನ್ನ ಕೃತಿಯಾಗಿರ್ತಕ್ಕಂಥ ಕಾವ್ಯಾಲಂಕಾರದಲ್ಲಿ ಹೇಳ್ತಾ ನೋಡಿ, ಕಾವ್ಯಕ್ಕೆ ಅಂಗವಾಗದೇ ಹೋಗುವ ಒಂದೇ ಶಬ್ದವಾಗಲಿ, ಒಂದೇ ಅರ್ಥವಾಗಲಿ, ಒಂದೇ ಶಾಸ್ತ್ರಶಕ್ತಿಯಾಗಲಿ ಇಲ್ಲ ಎಂದ ಮೇಲೆ ಕವಿಯವರೇ ಎಷ್ಟು ದೊಡ್ಡದು ಎಂದು ಉದ್ಗಾರವೆತ್ತಿದ್ದಾನೆ. ಕಾವ್ಯಕ್ಕೆ ಒಂದೇ ಅಂಗ ಇಲ್ಲ, ಒಂದೇ ಶಬ್ದ ಇಲ್ಲ, ಒಂದೇ ಅರ್ಥ, ಒಂದೇ ಶಾಸ್ತ್ರ ಇಲ್ಲ ಅಂದ ಮೇಲೆ ಇಂಥ ಕಾವ್ಯವನ್ನು ಸೃಷ್ಟಿಸಿರ್ತಕ್ಕಂಥ ಕವಿಯ ಪಾತ್ರ ಎಂಥದ್ದು ಅಂಥೇಳಿ ಈತನು ಕೂಡ ಕವಿಯ ಒಂದು ಸ್ಥಾನಮಾನವನ್ನು ಎತ್ತರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಇನ್ನು ನಂತರದಲ್ಲಿ ನಾವು ಸಹೃದಯನ ಬಗ್ಗೆ, ಕವಿ ಅಂತೇಳಿದ್ರೆ ಕವಿಯ ಜೊತೆನೇ ಬರ್ತಕ್ಕಂಥ ಇನ್ನೊಂದು ಪಾತ್ರ ಅಂತ ಹೇಳಿದ್ರಲ್ಲಿ ಸಹೃದಯನದು. ಕವಿಯ ನಂತರದಲ್ಲಿ ಬರ್ತಕ್ಕಂಥ ಇನ್ನೊಂದು ಮಾತ್ರವಾಗಿರ್ತಕ್ಕಂಥ ಪಾತ್ರ ಅಂದರೆ ಅದು ಸಹೃದಯನದು. ಸಹೃದಯ ಭಾಳಷ್ಟು ಅರ್ಥವತ್ತಾದ ಹೆಸರು. ಸಹೃದಯ ಅರ್ಥವತ್ತಾಗಿರ್ತಕ್ಕಂಥ ಹೆಸರು. ಅಂದರೆ ಕವಿ ಹೃದಯಕ್ಕೆ ಸಮಾನವಾಗಿರ್ತಕ್ಕಂಥ ಹೃದಯವುಳ್ಳವನೇ ಸಹೃದಯ. ನೋಡಿ ಹೆಸರು ಹೆಂಗಿದೆ, ಸಹೃದಯ. ಕವಿ ಹೃದಯಕ್ಕೆ ಸಮಾನವಾಗಿರ್ತಕ್ಕಂಥ ಹೃದಯವುಳ್ಳವನೇ ಸಹೃದಯ. ಕಾವ್ಯವನ್ನು ಓದುವಾಗ ಸಹೃದಯನ ಹೃದಯವು ಕವಿ ಹೃದಯಕ್ಕೆ ಸಮಾನವಾಗಿ ಮಿಡಿಯುತ್ತದೆ. ಕಾವ್ಯವನ್ನು ಓದ್ತಕ್ಕಂಥ ಸಮಯದಲ್ಲಿ, ಕಾವ್ಯವನ್ನು ಓದ್ತಕ್ಕಂಥ ಸಮಯದಲ್ಲಿ ಕವಿಯ ಹೃದಯ ಸಹೃದಯನಿಗೆ ಸಮಾನವಾಗಿ ಮಿಡಿತದ. ಅದಕ್ಕೆ ಕವಿ ಹೃದಯಕ್ಕೆ ಸಮಾನವಾಗಿರ್ತಕ್ಕಂಥ ಹೃದಯ ಯಾರದೋ ಅವನೇ ಸಹೃದಯ. ಅವನ ಇಂಗಿತದಲ್ಲಿ ಇವನೂ ಪಾಲುಗಾರನಾಗುತ್ತಾನೆ, ಕವಿಯ ಇಂಗಿತದಲ್ಲಿ ಇವನೂ ಪಾಲುಗಾರನಾಗುತ್ತಾನೆ ಅಂತ ಹೇಳಿದ್ರೆ ಕವಿ ಏನನ್ನು ಹೇಳ್ತಾನೆ ಅವನ ಒಂದು ಸಮಾನಾಂತರವಾಗಿ ಇಳಿದು ಇವನು ಕೂಡ ಅಧ್ಯಯನ ಮಾಡ್ತಾನೆ. ಸಹೃದಯರು ಎಂದರೆ ಯಾರು ಎನ್ನುವ ಪ್ರಶ್ನೆ ಬರ್ತದೆ. ಸಹೃದಯರು ಎಂದರೆ ಯಾರು? ಕೈಯಾಗೊಂದು ಪುಸ್ತಕ ತೊಗೊಂಡು ಕುಂತ್ರೆ ಅವರು ಸಹೃದಯರ? ಮುಂಜಾನೆ ಸಂಜೆ ತನಕ ಪುಸ್ತಕ ಹೇಳ್ಕೊಂಡು ಕುಂತ್ರೆ ಅವರನ್ನು ಸಹೃದಯರು ಅನ್ಬೇಕಾ? ಇಲ್ಲ. ಅನೇಕ ಲಾಕ್ಷಣಿಕರು ತಮ್ಮದೇ ಆದಂಥ ಅಭಿಪ್ರಾಯವನ್ನು ನೀಡಿದ್ದಾರೆ. ಸಹೃದಯನ ಕುರಿತಾಗಿ ನಮ್ಮ ಜನ್ನ ಒಂದು ಮಾತನ್ನು ಹೇಳ್ತಾನೆ. ಜನ್ನ ತನ್ನ ಕೃತಿಯಾದ ಅನಂತನಾಥ ಪುರಾಣದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಕಟ್ಟಿಯೊಮೆನೋ ಮಾಲೆಗಾರನ ಪೊಸಬಾಸಿಗಂ ಮುಡಿವ ಭೋಜಿಗಳಿಲ್ಲದೆ ಬಾಡಿಪೋಗದೆ. ಕಟ್ಟಿಯೊಮೆನೋ ಮಾಲೆಗಾರನ ಪೊಸಬಾಸಿಗಂ ಮುಡಿವ ಭೋಜಿಗಳಿಲ್ಲದೆ ಬಾಡಿಪೋಗದೆ ಎಂದು ಸಹೃದಯನ ಮಹತ್ವವನ್ನು ಸಾರಿ ಹೇಳಿದ್ದಾನೆ. ಅಂಥೇಳಿದ್ರೆ ಮಾಲೆಗಾರನೇನೋ ಒಂದು ಒಳ್ಳೆಯ ಸುಗಂಧ ಭರಿತವಾಗಿರ್ತಕ್ಕಂಥ ಸುವಾಸನೆ ಭರಿತವಾಗಿರ್ತಕ್ಕಂಥ ಒಂದು ಹಾರನ್ನು ಅಥವಾ ಒಂದು ಮಾಲೆಯನ್ನು ಹಣದ ಇಟ್ಬಿಡ್ತಾನೆ. ಆದರೆ ಅದನ್ನು ಮುಡಿಕೊಳ್ಳುವವರು ಇಲ್ಲದೆ ಹೋದರೆ ಆ ಒಂದು ಹೂವಿಗೆ, ಆ ಒಂದು ಮಾಲೆಗೆ ಏನು ಬೆಲೆ ಇದೆ?
ಆ ಕಾರಣಕ್ಕಾಗಿ ಕವಿಯನ್ನು ಕೃತಿ ರಚನೆ ಮಾಡ್ತಾ ಇದ್ದಾನೆ. ಆ ಕೃತಿ ರಚನೆ ಮಾಡಿದರೆ ಸಾಲದು, ಅದನ್ನು ಓದ್ತಕ್ಕಂಥ ಓದುಗರ ಬೇಕಲ್ಲ. ಈ ರೀತಿ ಜನ್ನ ತನ್ನ ಅನಂತನಾಥ ಪುರಾಣದಲ್ಲಿ ಸಹೃದಯನ ಮಹತ್ವವನ್ನು ಇಲ್ಲಿ ಸಾರಿ ಸಾರಿ ಹೇಳ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಸಹೃದಯರ ಬಗ್ಗೆ ಚರ್ಚೆ ಮಾಡಿರ್ತಕ್ಕಂಥ ಇನ್ನೋರ್ವ ಅಲಂಕಾರಿಕ ಯಾರು ಅಂತ ಹೇಳಿದ್ರೆ ಅಭಿನವಗುಪ್ತ. ಅಭಿನವಗುಪ್ತ ಆತನ ಕೃತಿ ಧ್ವನ್ಯಾಲೋಕ ಲೋಚನದಲ್ಲಿ ಸಹೃದಯನನ್ನು ಕುರಿತು ಏನು ಹೇಳ್ತಾ ನೋಡಿ. ಸರಸ್ವತ್ಯಾ ಸತ್ವಂ ಕವಿಹೃದಯಕ್ಯಂ ವಿಜಯತೆ. ಸರಸ್ವತ್ಯಾ ಸತ್ವಂ ಕವಿಹೃದಯಕ್ಯಂ ವಿಜಯತೆ ಅಂದರೆ ಕವಿ ಹಾಗೂ ಸಹೃದಯರಿಬ್ಬರೂ ಸಾರಸ್ವತ ಸತ್ವದ ಪೂರಕವಾದ ಅಂಗಗಳೆಂಬ ಮಾತು ಸಹೃದಯನನ್ನು ಕವಿಗೆ ಸಮಾನವಾದ ಸ್ಥಾನದಲ್ಲಿ ತಂದು ನಿಲ್ಲಿಸುತ್ತದೆ. ಹೇಳ್ತಾ ಇದ್ದೀನಿ, ಕವಿ ಮತ್ತು ಸಹೃದಯ ಇಬ್ಬರು ಕೂಡ ಸಾರಸ್ವತ ಸತ್ವದ ಪೂರಕ ಅಂಗಗಳು ಅಂತೇಳಿದ್ರೆ ಸಾಹಿತ್ಯ ಲೋಕದ ಪೂರಕ ಅಂಗಗಳು. ಹಾಗಾಗಿ ಕವಿಗೆ ಸಮಾನವಾಗಿರ್ತಕ್ಕಂಥ ಸ್ಥಾನವನ್ನು ಅಭಿನವಗುಪ್ತನು ಹೇಳ್ತಾನೆ. ಕವಿ ಎಷ್ಟು ಶ್ರೇಷ್ಠವೋ ಅದನ್ನು ಆಳವಾಗಿ ಅಧ್ಯಯನ ಮಾಡ್ತಕ್ಕಂಥ ಸಹೃದಯನು ಅಷ್ಟೇ ಶ್ರೇಷ್ಠ. ಇಬ್ಬರಿಗೂ ಸಮಾನವಾದಂಥ ಸ್ಥಾನಮಾನವನ್ನು ಇಲ್ಲಿ ಅಭಿನವಗುಪ್ತ ತನ್ನ ಕೃತಿಯಾಗಿರ್ತಕ್ಕಂಥ ಧ್ವನ್ಯಾಲೋಕಲೋಚನದಲ್ಲಿ ಸಹೃದಯನನ್ನು ಕುರಿತು ವಿವೇಚಿಸ್ತಾ ಇದ್ದಾನೆ. ಮುಂದುವರೆದಿರ್ತಕ್ಕಂಥ ಅಭಿನವಗುಪ್ತ ಹೇಳ್ತಾ ಇದ್ದಾನೆ, ಯೇಷಾಂ ಕಾವ್ಯಾನುಶೀಲನಾಭ್ಯಾಸವಶಾತ್ ವಿಶದೀಭೂತೆ ಮನೋಮುಕುರೆ ಅವರ್ಣನೀಯ ತನ್ಮಯೀ ಭವನ ಯೋಗ್ಯತಾ ಸಹೃದಯಂ ಸಂವಾದ ಭಾಜಾ ಸಹೃದಯ. ಅಂತಂದರೆ ಕಾವ್ಯಗಳನ್ನು ಪರಿಶೀಲಿಸಿ ಮನಸ್ಸೆಂಬ ಕನ್ನಡಿ ನಿರ್ಮಲವಾಗಿರುವುದರಿಂದ ವರ್ಣಿತ ವಿಷಯದಲ್ಲಿ ತನ್ಮಯವಾಗುವ ಯೋಗ್ಯತೆ ಯಾರಿಗುಂಟು ಅವರೇ ಸಹೃದಯರು. ವರ್ಣಿತ ವಿಷಯದಲ್ಲಿ ಕಾವ್ಯದಲ್ಲಿ ತಲ್ಲೀನರಾಗ್ತಕ್ಕಂಥ ಯೋಗ್ಯತೆ ಯಾರಿಗುಂಟೋ ಅಂಥವರೇ ಸಹೃದಯರು ಅಂಥೇಳಿ ಮುಂದುವರಿದು ಮತ್ತೊಂದು ವ್ಯಾಖ್ಯಾನವನ್ನು ಕೂಡ ಸಹೃದಯನ ಬಗ್ಗೆ ನಮ್ಮ ಅಭಿನವಗುಪ್ತ ಇಲ್ಲಿ ನೀಡತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಹೀಗೆ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಕವಿ ಮತ್ತು ಸಹೃದಯನ ಪಾತ್ರ ಭಾಳಷ್ಟು ಮಹತ್ತರವಾಗಿರ್ತಕ್ಕಂಥದ್ದು. ಹಾಗಾಗಿ ಉತ್ತಮ ಕಾವ್ಯವನ್ನು ಕವಿ ಬರೆದು ತನ್ನ ಮನಸ್ಸಿನ ಭಾರವನ್ನು ಇಳಿಸಿಕೊಳ್ಳಬಹುದು. ಕವಿಯ ಮನಸ್ಸಿಗೆ ತೃಪ್ತಿ ಯಾವಾಗ ಸಿಗ್ತದೆ ಅಂದರೆ ತನ್ನ ಕಾವ್ಯವನ್ನು ಬರೆದು ಬಿಸಾಕಿಬಿಟ್ಟ ಅಂತ ಹೇಳಿದ್ರೆ ಆತನ ಕೆಲಸ ಮುಗೀತು. ಆದರೆ ಆ ಕಾವ್ಯಕ್ಕೆ ಒಂದು ಸಾರ್ಥಕತೆ ಬರಬೇಕು ಅಂದರೆ, ಆ ಕಾವ್ಯಕ್ಕೆ ಒಂದು ಸಾರ್ಥಕತೆ ಬರಬೇಕಾದ್ರೆ, ಸಾರ್ಥಕತೆ ಪಡಿಬೇಕಾದ್ರೆ ಅದನ್ನು ಆಸ್ವಾದಿಸುವ, ಅದನ್ನು ಅನುಭವಿಸುವ ಸಹೃದಯರು ಅವಶ್ಯಕ. ಸಹೃದಯರಿಲ್ಲದೇ ಇದ್ದರೆ ಕಾವ್ಯಕ್ಕೆ ಯಾವುದೇ ಬೆಲೆ ಇಲ್ಲ. ಅದಕ್ಕೆ ಅಭಿನವಗುಪ್ತ ಹೇಳ್ತಾ ಇದ್ದಾನಲ್ಲ, ಕವಿ ಮತ್ತು ಸಹೃದಯರು ಇಬ್ಬರು ಒಬ್ಬರು ಮೇಲಲ್ಲ ಒಬ್ಬರು ಕೀಳಲ್ಲ, ಇಬ್ಬರು ಎರಡು ಕಾವ್ಯದ ಎರಡು ಕಣ್ಣುಗಳಿದ್ದಂತೆ ಅಂಥೇಳಿ ನಾವಿಲ್ಲಿ ಕೊನೆಯದಾಗಿ ವ್ಯಾಖ್ಯಾನಿಸ್ಬೋದು. ಇಷ್ಟು ವಿಷಯಗಳನ್ನು ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಒಂದು ಕವಿ ಇನ್ನೊಂದು ಸಹೃದಯ ಎರಡೂ ಕೂಡ ಅಷ್ಟೇ ಮುಖ್ಯ. ನಾನು ಈಗಾಗಲೇ ಒಂದು ಮಾತನ್ನು ಹೇಳಿದ್ದೀನಿ, ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಕವಿ ಮತ್ತು ಸಹೃದಯನಿಗೆ ನೀಡಿರ್ತಕ್ಕಂಥ ಪ್ರಾಶಸ್ತ್ಯ ಇನ್ನೆಲ್ಲಿಯೂ ನೀಡಿರುವುದಿಲ್ಲ ಅಂತಕ್ಕಂಥದ್ದನ್ನು ಗಮನಿಸಿದರೆ ಇವರ ಮಹತ್ವ ಎಷ್ಟು ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಅದಕ್ಕೆ ಇದನ್ನು ಇನ್ನೊಮ್ಮೆ ಪುನರ್ಮನನ ಮಾಡಿಕೊಳ್ಳಿ, ಅದನ್ನು ಆಳವಾಗಿ ಅಧ್ಯಯನ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.